ನಮಸ್ತೆ, ಸುಗತನ ಸ್ಟುಡಿಯೋಗೆ ಸ್ವಾಗತ. ಪುಸ್ತಕನ ದೂರ ಇಟ್ಟು ಡಿಜಿಟಲ್ ಅಂತ ಹೇಳಿ ಮೊಬೈಲ್ ಹಿಂದೆ ಓಡ್ತಾ ಇರೋ ಜನರಿಗೆ ಮೊಬೈಲ್ ಮೂಲಕನೇ ಸಾಹಿತ್ಯ ಪರಿಚಯ ಮಾಡುವ ಸಣ್ಣ ಪ್ರಯತ್ನ ಇದು. ಈ ಸರಣಿಯಲ್ಲಿ ಅಕ್ಷರದ ಆಶಯಗಳನ್ನು ವಿಡಿಯೋ ರೂಪದಲ್ಲಿ ನಿಮ್ಮ ಮುಂದೆ ತರೋ ಯೋಜನೆ ಇದೆ. ಅದರ ಮೊದಲ ಭಾಗವಾಗಿ ತೇಜಸ್ವಿಯವರನ್ನು ನೋಡೋಣ. ತೇಜಸ್ವಿ ಅವರು 1938ರಲ್ಲಿ ಕುವೆಂಪು ಹಾಗೂ ಹೇಮಾವತಿಯರ ಮಗನಾಗಿ ಜನಿಸ್ತಾರೆ. ಕಾಲೇಜಿನಲ್ಲಿ ಓದುವಾಗ ತಮ್ಮ ಸ್ನೇಹಿತೆಯಾಗಿದ್ದ ರಾಜೇಶ್ವರಿಯವರೊಂದಿಗೆ 1966ರಲ್ಲಿ ಮಂತ್ರಮಾಂಗಲ್ಯ ಮೂಲಕ ಮದುವೆ ಆಗ್ತಾರೆ. ಈ ದಂಪತಿಗೆ ಸುಸ್ಮಿತಾ ಮತ್ತು ಈಶಾನ್ಯ ಎಂಬ ಇಬ್ಬರು ಮಕ್ಕಳು. ಇವರ ಪ್ರಮುಖ ಕೃತಿಗಳು ಕರ್ವಾಲೋ, ಜುಗಾರಿ ಕ್ರಾಸ್, ಚಿದಂಬರ ರಹಸ್ಯ, ಹುಲಿಯೂರಿನ ಸರಹದ್ದು, ಅಬಚೂರಿನ ಪೋಸ್ಟ್ ಆಫೀಸು, ಕಿರಗೂರಿನ ಗಯ್ಯಾಳಿಗಳು, ಸಹಜ ಕೃಷಿ, ಪರಿಸರದ ಕತೆ, ಕಾಡಿನ ಕತೆಗಳು, ಮಿಲೇನಿಯಂ ಸರಣಿ ಪುಸ್ತಕಗಳು ಮುಂತಾದವು. ತೇಜಸ್ವಿಯವರು ತಮ್ಮ ಜೀವನವನ್ನು ಕೃಷಿಕರಾಗಿ ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಕಳೆಯುತ್ತಾರೆ. ತೇಜಸ್ವಿ ಅವರೊಂದಿಗೆ ಯಾವಾಗಲೂ ಒಂದು ನಾಯಿ ಜೊತೆಯಾಗಿ ಇರುತ್ತಿತ್ತು. ಅದರ ಹೆಸರು ಕಿವಿ. ಅವರೊಂದಿಗೆ ಗುರುತಿಸಿಕೊಳ್ಳುವ ಮತ್ತೊಂದು ವಸ್ತುವೆಂದರೆ ಬಜಾಜ್ ಚೇತಕ್ ಸ್ಕೂಟರ್. ಫೋಟೋಗ್ರಫಿ ಅಂದರೆ ಅವರಿಗೆ ಅಚ್ಚುಮೆಚ್ಚು. ಅದಕ್ಕಾಗಿ ಎಲ್ಲೇ ಹೋದರೂ ತಮ್ಮೊಂದಿಗೆ ಕ್ಯಾಮ್ರಾನ ಜೊತೆಗೇ ಒಯ್ತಿದ್ರು. ವಿರಾಮದ ಸಮಯದಲ್ಲಿ ಮೀನಿಗೆ ಗಾಳ ಹಾಕುತ್ತಾ ಕೂರೋದು ಅವರಿಗಿದ್ದ ಮತ್ತೊಂದು ಮುಖ್ಯ ಹವ್ಯಾಸವಾಗಿತ್ತು. ಕಿವಿನ ಜೊತೆ ಕರ್ಕೊಂಡು ಆಗಾಗ್ಗೆ ಕಾಡಿಗೆ ಹೋಗಿ ಕಾಡು ಪ್ರಾಣಿಗಳ ಶಿಕಾರಿ ಕೂಡ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ತಮ್ಮ ಮನೆ ತೋಟದಲ್ಲಿ ಅನೇಕ ರೀತಿಯ ಪ್ರಾಣಿ ಪಕ್ಷಿಗಳನ್ನು ಸಾಕಿಕೊಂಡಿದ್ರು. ಹಕ್ಕಿಗಳ ಜೀವನದ ಬಗ್ಗೆ ತೇಜಸ್ವಿಯವರಿಗೆ ತೀವ್ರ ಕುತೂಹಲ. ಅವುಗಳ ಜೀವನ ಪದ್ಧತಿಯನ್ನು ನೋಡುತ್ತಾ ಕೂಡುವುದರಲ್ಲಿ ಅವರಿಗೆ ತುಂಬ ಖುಷಿ ಸಿಗುತ್ತಿತ್ತು. ಇವುಗಳೆಲ್ಲದರ ಜೊತೆಗೆ ಸಂಗೀತ ಕೇಳೋದು, ಸಂಗೀತ ನುಡಿಸೋದು ತೇಜಸ್ವಿಯವರಿಗೆ ತುಂಬ ಇಷ್ಟದ ವಿಷಯವಾಗಿತ್ತು. ಮತ್ತೊಂದು ವಿಷಯ ಏನಂದರೆ ತೇಜಸ್ವಿ ಅವರ ಮನೆಯ ಹೆಸರು ನಿರುತ್ತರ ಅಂತ. ಅದೇ ನಿರುತ್ತರದಲ್ಲಿ 2007ರ ಏಪ್ರಿಲ್ನಲ್ಲಿ ತೇಜಸ್ವಿಯವರು ಮರಣ ಹೊಂದಿದರು. ಇದಿಷ್ಟು ತೇಜಸ್ವಿಯವರ ಪರಿಚಯ. ಅವರ ಸಾಹಿತ್ಯದ ಪರಿಚಯದೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ಸದ್ಯಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ.